ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಹಿಡಕಲ್ ಡ್ಯಾಂನಿಂದ 35,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗೋಕಾಕ್ ಜಲಪಾತಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಗೋಕಾಕ್ ಜಲಪಾತ. ಎಲ್ಲರ ಗಮನ ಸೆಳೀತಾ ಇದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿರುವಂತಹ ಫಾಲ್ಸ್ ಇದು. ಮೈದುಂಬಿ ಹರಿಯುತ್ತಿರುವಂತಹ ಗೋಕಾಕ್ ಜಲಪಾತ. ಈಗ ಗೋಕಾಕ್ ಜಲಪಾತಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಕಾರಣ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರ ಮುಂಬೈನಲ್ಲಂತೂ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹೀಗಾಗಿ ಜಲಪಾತ ದುಮ್ಮಿಕ್ಕಿ ಹರಿತಾ ಇದೆ. ಪ್ರವಾಸಿಗರನ್ನಂತೂ ಕೈಬೀಸಿ ಕರೀತಾ ಇದೆ. ಹಿಡಕಲ್ ಡ್ಯಾಂನಿಂದ ಕೂಡ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಗೋಕಾಕ್ ಜಲಪಾತಕ್ಕೆ ಈಗ ಮತ್ತೆ ಜೀವ ಕಳೆ ಬಂದಿದೆ. ಬಹಳ ಸೊಬಗು, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಆದರೆ ಆಯಾ ಪ್ರದೇಶದಲ್ಲಿ ಇರುವಂಥ ಅಕ್ಕಪಕ್ಕದ ಜನರಿಗೆ ಗೊತ್ತಿರುತ್ತೆ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಏನು ಅಂತ. ದೇವಸ್ಥಾನಗಳು ಮುಳುಗಡೆ ಆಗೋದು, ಅಥವಾ ಜಲಾವೃತ ಆಗೋದು, ಸೇತುವೆಗಳು ಮುಳುಗಡೆ ಆಗೋದು, ರಸ್ತೆ ಸಂಪರ್ಕನೇ ಕಡಿತ ಆಗೋದು, ಈ ರೀತಿ ಸಮಸ್ಯೆಗಳು. ಸದ್ಯ ಗೋಕಾಕ್ ಜಲಪಾತ ನೋಡೋದಕ್ಕೆ ಅಂತ ಕೂಡ ಪ್ರವಾಸಿಗರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಗೋಕಾಕ್ ಜಲಪಾತಕ್ಕೆ ಈಗ ಮತ್ತೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೋಕಾಕ್ ಜಲಪಾತದ ವೈಭವ ಈಗ ಇಮ್ಮಡಿಯಾಗಿದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಗೋಕಾಕ್ ಜಲಪಾತ. ಏನು ಘಟಪ್ರಭಾ ನದಿಗೆ ಈ ಒಂದು ನದಿಯಿಂದ ಈ ಒಂದು ಗೋಕಾಕ್ ಜಲಪಾತ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಹಿಡಕಲ್ ಜಲಾಶಯ ಆಗಿರ್ಬೋದು ಮತ್ತು ಘಟಪ್ರಭಾ ನದಿಯಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಿಡಕಲ್ ಜಲಾಶಯದಿಂದ 35,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಕೂಡ ಈಗ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಘಟಪ್ರಭಾ ನದಿಗೆ ಏನು ಹಿರಣ್ಯಕೇಶಿ ನದಿ ಕೂಡ ಬಂದು ಕೂಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಜಲಪಾತನ ಒಳಹರಿ ಹೆಚ್ಚಾಗಿರ್ತಕ್ಕಂಥದ್ದು. ಜಲಪಾತನ ನಿಮ್ಗೆ ತೋರಿಸ್ತಾ ಇದ್ದೀನಿ. 170 ಅಡಿ ಎತ್ತರದಿಂದ ಏನು ಕಂದು ಬಣ್ಣದ ಸುಂದರಿ ದುಮ್ಮುಕ್ಕುವಂಥ ದೃಶ್ಯಗಳಿದ್ದಾವೆ. ದೃಶ್ಯಗಳನ್ನು ನೋಡುವುದೇ ಒಂದು ನಯನ ಮನೋಹರಕರ ದೃಶ್ಯ ಅಂತ ಹೇಳ್ಬೋದು. ಈ ಒಂದು ಗೋಕಾಕ್ ಜಲಪಾತವನ್ನ ಏನು ಅಮೆರಿಕದ ನಯ ನಗರಿ ಅಂತಾನೆ ಹೇಳಲಾಗುತ್ತೆ. ಜೊತೆಗೆ ಭಾರತದ ನಯ ನಗರಿ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಈ ಗೋಕಾಕ್ ಜಲಪಾತವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ಬರ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಸಾಕಷ್ಟು ಜನರು ವೀಕೆಂಡ್ ನಲ್ಲಿ ಒಂದು ಜಲಪಾತವನ್ನು ಕಣ್ಣಾರೆ ಕಂಡು ಒಂದು ಏನು ಸಂಭ್ರಮಿಸ್ತಾರೆ ಅಂತ ಹೇಳ್ಬೋದು. ಈಗ ಏನು ಕಳೆದ 4-5 ದಿನಗಳಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಗೋಕಾಕ್ ಜಲಪಾತದ ವೈಯಾರ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಗೋಕಾಕ್ ಜಲಪಾತದ ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು 170 ಅಡಿ ಆಳದಿಂದ ನೀರು ಧುಮ್ಮುಕ್ಕುವಂಥ ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಜೊತೆಗೆ ದೇಶದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಒಂದು ಗೋಕಾಕ್ ಜಲಪಾತದಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಏನು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದಂತಹ ತೂಗು ಉಯ್ಯಾಲೆಯನ್ನು ನಾನು ತೋರಿಸ್ತಾ ಇದ್ದೀನಿ. 100 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ತೂಗು ಉಯ್ಯಾಲದ ಮೇಲೆ ಏನು ಪ್ರವಾಸಿಗರ ಓಡಾಟಕ್ಕೂ ಕೂಡ ಇಲ್ಲಿ ಈಗ ನಿರ್ಬಂಧ ಹೇರಿರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಈ ಒಂದು ಒಂದ್ ಕಡೆ ಗೋಕಾಕ್ ಜಲಪಾತದ ವೈಭವ ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಮಾರ್ಕಂಡೇಯ ನದಿ ಏನು ಪ್ರಮುಖವಾಗಿ ಘಟಪ್ರಭಾ ನದಿ ಆಗಿರ್ಬೋದು, ಹಿರಣ್ಯಕೇಶಿ ಆಗಿರ್ಬೋದು, ಜೊತೆಗೆ ಮಾರ್ಕಂಡೇಯ ಆಗಿರ್ಬೋದು, ಬಳ್ಳಾರಿ ನಾಲಾ ನದಿ ನೀರಾಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಜಲಪಾತದ ಮುಂಭಾಗದಲ್ಲಿ ಹೋಗಿ ಕೂಡಿಕೊಳ್ಳುತ್ತೆ. ಇದರಿಂದ ಗೋಕಾಕ್ ಮತ್ತು ಮೂಡಲಗಿಗೆ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು. ಇದೇ ರೀತಿ ಏನು ಘಟಪ್ರಭಾ ನದಿಯ ಒಳಹರಿವು ಒಂದು 60,000 ಕ್ಯೂಸೆಕ್ ಹೆಚ್ಚಾದ್ರೆ ಆಗ ಸಂಪೂರ್ಣವಾಗಿ 2 ತಾಲೂಕಿನಲ್ಲಿ ಪ್ರವಾಹದ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇದೇ ಘಟಪ್ರಭಾ ನದಿ ಹೋಗಿ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇದು ಕೃಷ್ಣಾ ನದಿಯಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಈಗ ಒಟ್ಟಿನಲ್ಲಿ ಗೋಕಾಕ್ ಜಲಪಾತದ ವೈಭವ ಏನಿದೆ ಮತ್ತೆ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರವಾಸಿಗರನ್ನ ಮತ್ತೆ ಕೈಬೀಸಿ ಕರೀತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರೈ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.